ಹಲೋ ನನ್ನ ವಿದ್ಯಾರ್ಥಿಗಳೇ, ನಿನ್ನೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆ 1ರ ನಿರ್ದೇಶಾಂಕ ರೇಖಾಗಣಿತದ 3 ಅಂಕದ ಪ್ರಶ್ನೆಯನ್ನು ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ. ಈ ದಿನ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬರುವಂತಹ ನಿರ್ದೇಶಾಂಕ ರೇಖಾಗಣಿತ ಘಟಕದೇ ಆಗಿರುವಂತಹ 33ನೇ ಪ್ರಶ್ನೆ, 3 ಅಂಕದ ಪ್ರಶ್ನೆ ಆಗಿರುವಂತಹ 33ನೇ ಪ್ರಶ್ನೆಯನ್ನು ನಾನು ಈ ದಿನ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಶ್ನೆಯನ್ನು ಗಮನಿಸೋದಾದರೆ, ತ್ರಿಭುಜ ಎಬಿಸಿಯ 3 ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಎ 7,2, ಬಿ 9,10, ಸಿ 1,4 ಆಗಿವೆ. ಹಾಗೂ ಇ ಮತ್ತು ಎಫ್ಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದುಗಳಾದರೆ ಇ ಎಫ್ ಆಫ್ ಬಿ ಸಿ ಎಂದು ದೂರ ಸೂತ್ರದ ಸಹಾಯದಿಂದ ಸಾಧಿಸಿ. ದತ್ತವನ್ನು ಬರ್ಕೊಳ್ಳೋದಾದರೆ, ದತ್ತ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಬರ್ಕೊಳ್ತಾ ಇದ್ದೀವಿ. ಅಂದರೆ ಗಿವನ್ ಅಷ್ಟೇ. ಎ ಕೊಟ್ಟಿದ್ದಾರೆ ಅಲ್ಲಿ 7,2, ಬಿ ಬಿಂದು 9,10, ಸಿ 1,4 ಮತ್ತು ಏನನ್ನು ಕಂಡುಹಿಡಬೇಕು ಅಂತ ಹೇಳಿದರೆ ಇ ಎಫ್ ಆಫ್ ಬಿ ಸಿ. ಯಾವುದರ ಸಹಾಯದಿಂದ? ದೂರ ಸೂತ್ರದ ಸಹಾಯದಿಂದ. ನಿನ್ನೆ ತಾನೇ ಹೇಳಿದ್ದೀನಿ ದೂರ ಸೂತ್ರದ ಸೂತ್ರ ಏನು? ದೂರದ ಸೂತ್ರ ಅಂದರೆ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಆಗಿರೋದ್ರಿಂದ ನಾನು ತ್ರಿಭುಜವನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಎ ಬಿ ಸಿ ಅಂತ ಹೆಸರು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಇ ಮತ್ತು ಎಫ್ಗಳು ಏನಾಗಿದೆ ಮಧ್ಯಬಿಂದು ಆಗಿರೋದ್ರಿಂದ ನಾನು ಮಧ್ಯಬಿಂದುವನ್ನು ಗುರ್ತು ಮಾಡ್ಕೊಳ್ತಿದ್ದೀನಿ. ಒಂದು ಇ ಮತ್ತೊಂದು ಎಫ್ ಅಂತ ಗುರ್ತು ಮಾಡ್ಕೊಂಡಿದ್ದೀನಿ. ಈಗ ಬಿಂದುಗಳನ್ನು ಇಲ್ಲಿ ಗುರ್ತು ಮಾಡ್ಕೊಳ್ಳೋದಾದರೆ 7,2, ನಂತರ 9,10, ನಂತರ 1,4 ಆಗಿದೆ. ಮೊದಲಿಗೆ ನನಗೆ ಇಲ್ಲಿ ನೋಡಿ ಇ ಎಫ್ ಬೇಕಾಗಿರೋದ್ರಿಂದ ಈ ಬಿಂದುವನ್ನು ಕಂಡುಹಿಡ್ಕೋಬೇಕು, ಎಫ್ ಬಿಂದುವನ್ನು ಕಂಡುಹಿಡ್ಕೋಬೇಕು, ಹೌದಲ್ವಾ? ಇಲ್ಲಿ ಗಮನಿಸೋದಾದರೆ ಈ ಬಿಂದು ಎ ಬಿಗಳ ಮಧ್ಯಬಿಂದು ಆಗಿದೆ, ಎಫ್ ಬಿಂದು ಎ ಸಿಗಳ ಮಧ್ಯಬಿಂದು ಆಗಿದೆ. ಆಗಿದ್ಮೇಲೆ ಮಧ್ಯಬಿಂದುವಿನ ಸೂತ್ರವನ್ನು ಮೊದಲಿಗೆ ಹಾಕ್ಕೊತಾ ಇದ್ದೀನಿ. ಮಧ್ಯಬಿಂದುವಿನ ಸೂತ್ರ ಏನು? ಸೊ ಯಾವುದರ ಮಧ್ಯಬಿಂದುವನ್ನು ಕಂಡುಹಿಡ್ಕೊತಿದ್ದೀವಿ? ಈ ಮಧ್ಯಬಿಂದುವಿನ ಸೂತ್ರ x1 + x2/2, y1 + y2/2. ಸೊ ಇಲ್ಲಿ ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಸೊ x1 + x2/2 ಅಂತಂದರೆ 7 + 9/2, 2 + 10/2 ಆಗುತ್ತೆ. ಸೊ 7 + 9 ಅಂದರೆ ಎಷ್ಟಾಯಿತು? 16/2, ಎಷ್ಟಾಯಿತು? 12/2 ಆಗುತ್ತೆ. ಸೊ ಎರಡನೇ ಮಗ್ಗಿಯಿಂದ 16 ಭಾಗ ಆಗೋದ್ರಿಂದ ಭಾಗ ಮಾಡ್ಕೊತಾ ಇದ್ದೀನಿ. ಎಷ್ಟಲ? 2 1 2 8 2 1 2 6 ನಮಗೆ ಬಿಂದು ಬಂತು 8, 6. ಯಾವ ಬಿಂದು ಇದು? ಈ ಬಿಂದು ಬಂದಿದೆ 8, 6. ಇಲ್ಲಿ ಬರ್ತ್ಕೊಂಬಿಡೋಣ 8, 6 ಅಂತ. ನಂತರ ಏನನ್ನು ಕಂಡುಹಿಡ್ಕೊಬೇಕು? ಎಫ್ ಬಿಂದುವನ್ನು ಕಂಡುಹಿಡ್ಕೋಬೇಕು. ಎಫ್ ಸೇಮ್ ಸೂತ್ರ ಹಾಕ್ಕೊತಾ ಇದ್ದೀನಿ. x1 + x2/2, y1 + y2/2 ಅಂತ ಹಾಕೋತಾ ಇದ್ದೀನಿ. ಸೊ ಇಲ್ಲಿ x1 ಮತ್ತು x2 ಯಾವುದಿದೆ ಇಲ್ಲಿ? ಇದು x1 x2 ಆಗುತ್ತೆ. ನಂತರ ಇದು x2 y2 ಆಗುತ್ತೆ. ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಸೊ ಈಗ x1 ಅಂತ ಅಂದರೆ 7 + x2 ಅಂತ ಅಂದರೆ ಏನಾಗುತ್ತೆ? 1/2. ನಂತರ y1 ಅಂತ ಅಂದರೆ 2 + y2 ಅಂತ ಅಂದರೆ 4/2 ಆಗುತ್ತೆ. ಕೂಡೋದಾದರೆ 8 + 1 7 + 1 8/2, 2 + 4 6/2 ಆಗುತ್ತೆ. ಗಮನಿಸಿ ಮಕ್ಕಳ, ಡೌಟ್ ಬೇಡ. ನನಗಿಲ್ಲಿ ಈ ಮಧ್ಯ ಬಿಂದುವನ್ನು ಕಂಡುಹಿಡ್ಕೋಬೇಕು ಅಂತ ಅಂದರೆ ಎ ಬಿನ ಮಧ್ಯ ತಾನೇ ಇರುತ್ತೆ. ಹಾಗಾಗಿ ಎ ಬಿಂದುವನ್ನು x1 y1 ಅಂತ ತೊಗೊತೀರಾ, ಬಿ ಬಿಂದುವನ್ನು x2 y2 ಅಂತ ತೊಗೊತೀರಾ. ಅದೇ ರೀತಿಯಾಗಿ ಎಫ್ ಮಧ್ಯ ಬಿಂದುವನ್ನು ಕಂಡುಹಿಡ್ಕೋಬೇಕು ಅಂತ ಅಂದರೆ ಏನು ಮಾಡ್ಕೊತೀರಾ? ಎ ಸಿಗಳ ಮಧ್ಯೆ ಇರೋದ್ರಿಂದ ಎಫು. ಸೊ ಎನ x1 y1 ಅಂತ ತೊಗೊತೀರಾ, ಸಿನ x2 y2 ಅಂತ ತೆಗೆದುಕೊಳ್ತೀರಾ. ಸೊ ಈಗ ಎರಡನೇ ಮಗ್ಗಿಯಿಂದ 8 ಭಾಗ ಆಗುತ್ತಾ ನೋಡೋಣ. ಎರಡನೇ ಮಗ್ಗಿಯಿಂದ 8 ಭಾಗ ಆಗುತ್ತಲ್ವಾ? 2 1 2 4 2 1 2 3. ಸೊ ಈ ಬಿಂದುನೂ ಬಂತು. ನಮಗೇನು ಬಂದಿದೆ? 4, 3. ಸೊ ಎಫ್ ಬಿಂದುವನ್ನು ಗುರ್ತು ಮಾಡ್ಕೊಳ್ಳೋಣ. 4, 3 ಅಂತ.
ಸೊ ಈಗ ನಾವು ಇಲ್ಲಿ ಏನನ್ನು ಕಂಡುಹಿಡ್ಕೋಬೇಕು, ಈ ಎಫ್ ಅನ್ನು ಕಂಡುಹಿಡ್ಕೊಳ್ಬೇಕಾಗಿರೋದ್ರಿಂದ ಮತ್ತು ಬಿ ಸಿಯನ್ನು ಕಂಡುಹಿಡ್ಕೋಬೇಕು. ಯಾಕಂದರೆ ಇ ಎಫ್ ಇಸ್ ಈಕ್ವಲ್ ಟು ಆಫ್ ಬಿ ಸಿ ಅಂತ ನಾವು ಪ್ರೂವ್ ಮಾಡಬೇಕಂತೆ. ಯಾವುದರ ಸಹಾಯದಿಂದ? ದೂರ ಸೂತ್ರದ ಸಹಾಯದಿಂದ. ದೂರ ಸೂತ್ರ ನಿಮ್ಮೆಲ್ಲರಿಗೂ ಗೊತ್ತಿದೆ ಏನು? ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ ಹಾಗಾಗಿ ಇ ಎಫ್ನ ನಾನು ದೂರದ ಸೂತ್ರದಿಂದ ಕಂಡುಹಿಡ್ಕೊಳ್ತಾ ಇದ್ದೀನಿ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಬರ್ಕೊಳ್ಳಿಕ್ಕಿಂತ ಮುಂಚೆ ಈ ಬಿಂದು ಗೊತ್ತಿದೆ ಅಲ್ವಾ? 8, 6. ಎಫ್ ಬಿಂದು ಗೊತ್ತಿದೆ ಎಷ್ಟು? 4, 3. ಸೊ ಈ ಬಿಂದುವನ್ನು x1 y2, ಎಫ್ ಬಿಂದುವನ್ನು x2 y2 ಅಂತ ತಗೊಳ್ಳೋದಾದರೆ ಸ್ಕ್ವೇರ್ ರೂಟ್ ಆಫ್ x2 ಅಂತ ಅಂದರೆ 4 - 8 ಹೋಲ್ ಸ್ಕ್ವೇರ್ ಪ್ಲಸ್ 3 - 6 ಹೋಲ್ ಸ್ಕ್ವೇರ್ ಆಗುತ್ತೆ. 4 - 8 ಅಂತ ಅಂದರೆ ಏನಾಗುತ್ತೆ? -4 ಹೋಲ್ ಸ್ಕ್ವೇರ್. 3 - 6 ಅಂತ ಅಂದರೆ -3 ಹೋಲ್ ಸ್ಕ್ವೇರ್. ಯಾಕೆ ಮೈನಸನ್ನು ಬರ್ಕೊಂಡಿದ್ದೀನಿ ಅಂದರೆ 4ರಿಂದ 8ನ ಕಳಿತೀರ, ಆದರೆ ದೊಡ್ಡ ಸಂಖ್ಯೆಯಿಂದ ಏನು ಚಿಹ್ನೆ ಇರುತ್ತೆ ನಾವು ಅದನ್ನು ಬರ್ಕೋಬೇಕು ಮಕ್ಕಳ. 3 - 6 ಅಂದರೂ ಸೇಮ್ ಹ್ಯಾಸ್ ಇಟ್ ಈಸ್. 3ರಲ್ಲಿ 6ನ ಕಳಿತೀರ, ದೊಡ್ಡ ಸಂಖ್ಯೆಯಿಂದ ಏನು ಚಿಹ್ನೆ ಇದೆ ಅದನ್ನು ಬರ್ಕೊಂಡಿದ್ದೀರಾ. ಸೊ ಈಗೇನಾಗುತ್ತೆ? ಸ್ಕ್ವಯರ್ ಹೋಲ್ ಸ್ಕ್ವೇರ್ ಇರೋದ್ರಿಂದ ನೋಡಿ ಇಲ್ಲಿ ಮೈನಸನ್ನು 2 ಬಾರಿ ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಅಲ್ಲಿ ಪ್ಲಸ್ ಆಗುತ್ತೆ. ಸೊ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂತ ಹಾಕೋತಿದ್ದೀನಿ. 4 ಸ್ಕ್ವೇರ್ ಅಂದರೆ ಎಷ್ಟು? 4 4 16 ಪ್ಲಸ್ 3 ಸ್ಕ್ವೇರ್ ಅಂತ ಅಂದರೆ 3 3 9 ಆಗುತ್ತೆ. 16 ಪ್ಲಸ್ 9 25 ಆಯಿತು. ಎಷ್ಟಾಯಿತು ನನಗೆ? 5 ಸೆಂಟಿಮೀಟರ್. ಸೊ ಇ ಎಫನ್ನು ನಾವೀಗ ಕಂಡುಹಿಡ್ಕೊಂಡಿದ್ದೀವಿ. ನಂತರ ಏನನ್ನು ಕಂಡುಹಿಡಿಬೇಕು? ಬಿ ಸಿಯನ್ನು ಕಂಡುಹಿಡ್ಕೋಬೇಕು. ನಂತರ ಬಿ ಸಿಯನ್ನು ಕಂಡುಹಿಡಿಯೋದಾದರೆ ಬಿ ಬಿಂದು ಮತ್ತು ಸಿ ಬಿಂದುವನ್ನು ಬರ್ಕೊಳ್ಳೋಣ. ಬಿ ಬಿಂದು ಬಂದು ಇಲ್ಲಿ 9, 10 ಇದೆ. ಸಿ ಬಿಂದು ಬಂದು 1, 4 ಇದೆ. ಬಿ ಬಿಂದು 9, 10, ಸಿ ಬಿಂದು 1, 4. ಸೇಮ್ ದೂರದ ಸೂತ್ರವನ್ನು ಹಾಕೊತಾ ಇದ್ದೀನಿ. ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಮೊದಲನೇ ಬಿಂದುವನ್ನು x1 y1, ಎರಡನೇ ಬಿಂದುವನ್ನು x2 y2 ಅಂತ ತಗೊಳ್ಳೋದಾದರೆ x2 ಅಂತ ಅಂದರೆ ಏನಿದೆ? 1 - 9 ಹೋಲ್ ಸ್ಕ್ವೇರ್. y2 ಅಂತ ಅಂದರೆ 4 - 10 ಹೋಲ್ ಸ್ಕ್ವೇರ್. ಸೇಮ್ 1ರಲ್ಲಿ 9ನ್ನು ಕಳೆದ್ರೆ -8 ಹೋಲ್ ಸ್ಕ್ವೇರ್. 4ರಲ್ಲಿ 10ನ್ನು ಕಳೆದ್ರೆ -6 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 8 ಸ್ಕ್ವೇರ್ ಆಯಿತು ಪ್ಲಸ್ 6 ಸ್ಕ್ವೇರ್ ಆಯಿತು. 8 ಸ್ಕ್ವೇರ್ ಅಂತ ಅಂದರೆ ಎಷ್ಟಾಯ್ತಪ್ಪ? 64 ಪ್ಲಸ್ 6 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 36. 8 8ಲಿ 64, 6 6ಲಿ 36. ಸೊ ನೆಕ್ಸ್ಟ್ ಏನಾಗುತ್ತೆ ಈಗ? 64 ಪ್ಲಸ್ 36 ಎಷ್ಟಾಯಿತು? 6 4 10. ಸೊ 6 3 9, 1 10 ಆಯಿತು, 100 ಆಯಿತು. ಸ್ಕ್ವೇರ್ ರೂಟ್ ಆಫ್ 100ಕ್ಕೆ ಸ್ಕ್ವೇರ್ ರೂಟ್ ಬಂದು ಏನಿದೆ? 10 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲೂ ಕೂಡ ಗಮನಿಸಿ, ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 25ರ ವರ್ಗಮೂಲ ಎಷ್ಟಿದೆ? 5. 5 25 ಬರುತ್ತೆ. ಹಾಗಾಗಿ 25ರ ವರ್ಗಮೂಲ 5 ಬಂತು. ಅದೇ ರೀತಿಯಾಗಿ 100ರ ವರ್ಗಮೂಲ 10 10ಲಿ 100. ಸೊ 100ರ ವರ್ಗಮೂಲ 10 ಅಂತ ಬರ್ಕೊಂಡೆ. ಮತ್ತು ಇನ್ನೇನು ಸಾಧಿಸಬೇಕು ಅಂತ ಹೇಳಿದಾರಲ್ಲಿ? ಬಿ ಸಿ ಇ ಎಫ್ ಇಸ್ ಈಕ್ವಲ್ ಟು ಆಫ್ ಬಿ ಸಿ ಅಲ್ಲ? ಹೌದು. ಇ ಎಫ್ ಇಸ್ ಈಕ್ವಲ್ ಟು ಆಫ್ ಬಿ ಸಿ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಹಾಗೇನು ಮಾಡೋಣ? ಇ ಎಫ್ ಎಷ್ಟು ಬಂದಿದೆ ನನಗಿಲ್ಲಿ? 5 ಇಸ್ ಈಕ್ವಲ್ ಟು ಆಫ್ ಬಿ ಸಿ ಅಂದರೆ ಎಷ್ಟು ಬಂದಿದೆ? 10 ಬಂದಿದೆ. ಹೌದಲ್ವಾ? 5 ಇಸ್ ಈಕ್ವಲ್ ಟು, ಇದು ಅಂಶದಲ್ಲಿದೆ, ಇದು ಛೇದದಲ್ಲಿದೆ. 2 1 2 5 ಅಂತ ಭಾಗ ಆಗುತ್ತೆ. 5 ಇಸ್ ಈಕ್ವಲ್ ಟು 5. ಇಲ್ಲ ಅಂತ ಅಂದರೆ ಇಲ್ಲಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆದರೂ ಮಾಡ್ಕೊಳ್ಳಿ. ಅಥವಾ ನೋಡಿ ಇಲ್ಲಿ ಬಿ ಸಿ ಮತ್ತು ಇ ಎಫ್ ಎಷ್ಟರಷ್ಟಿದೆ? ಅರ್ಧದಷ್ಟಿದೆ ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಕೇಳಿರೋದು. ನಮಗೆ ಬಂದಿದೆ. ನೀವು ಇಲ್ಲಿ ಬೇಕಿದ್ರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದರೆ ಬಲಭಾಗ ಎಡಭಾಗಕ್ಕೆ ಸಮವಾಗಿದೆ ಅಂತ ಅಂದ್ಬಿಟ್ಟು ಬರೀರಿ. ಸೊ ಇದು ನಿಮಗೆ 3 ಅಂಕದ ಪ್ರಶ್ನೆಯನ್ನಾಗಿ ಕೇಳಿದ್ದಾರೆ. ನಂತರ ಮಾಡೆಲ್ ಪೇಪರ್ 3ರಲ್ಲಿ ಬರುವಂತಹ ನಿರ್ದೇಶಾಂಕ ರೇಖಾಗಣಿತವನ್ನು ಕೂಡ ನಾನು ಸಾಲ್ವ್ ಮಾಡಿ ಕಳಿಸ್ತೀನಿ ಮಕ್ಕಳ. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಸಾಲ್ವ್ ಮಾಡಿ.